ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ರಿಏಜೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋ ಹೈಡ್ರೈಡ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ಯಾವುದ್ರ ಕೆಳಗಡೆ ಬರುತ್ತೆ ಅಂತಂದರೆ ರಿಡಕ್ಷನ್. ಓಕೆ, ರಿಡಕ್ಷನ್ ವಿತ್ ಹೈಡ್ರೈಡ್ ಟ್ರಾನ್ಸ್ಫರ್ ರಿಏಜೆಂಟ್. ಫಸ್ಟು ನಿಮ್ಗೆ ಗೊತ್ತಿರಬೇಕು ರಿಡಕ್ಷನ್ ಅಂತಂದರೆ ಏನು. ಸೊ ರಿಡಕ್ಷನ್ ಅಂತಂದರೆ ಏನು ಅಂತಂದರೆ ದ ರಿಮೂವಲ್ ಆಫ್ ಆಕ್ಸಿಜನ್, ಓಕೆ, ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಓಕೆ, ನಾವು ಬಂದು ಇವಾಗ ಎಲೆಕ್ಟ್ರಾನ್ ಬಗ್ಗೆ ತೊಗೊಳ್ಳೋದು ಬೇಡ, ಏಕೆಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ರಿಯೇಜೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ತೊಗೊಂಡು ಡೆಫಿನೇಷನ್ ಕೊಡ್ತಾ ಇದ್ದೀನಿ ರಿಡಕ್ಷನ್ಗೆ, ಆಯಿತಾ. ಸೊ ಎಲೆಕ್ಟ್ರಾನು ತೊಗೊಂಡ್ರೆ ಏನಾಗುತ್ತೆ, ಅಡಿಷನ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಸೊ ರಿಡಕ್ಷನ್ ಅಂತಂದರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ನೌನ್ ಆ್ಯಸ್ ಅ ರಿಡಕ್ಷನ್ ಅಲ್ವಾ. ಸೊ ಇಲ್ಲಿ ರಿಡಕ್ಷನ್ ವಿತ್ ಹೈಡ್ರೈಡ್ ಟ್ರಾನ್ಸ್ಫರ್ ಅಂತ ಹೇಳಿದ್ದೀವಿ. ಸೊ ಹೈಡ್ರೈಡ್ ಅಂತಂದರೆ ಏನು ಅಂತಂದರೆ ನೋಡಿ, ಇಲ್ಲಿ H- ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ, ಹೈಡ್ರೈಡ್ ಅಂತ ಕರಿತಾ ಇದ್ದೀವಿ. ಸೊ ಹೈಡ್ರೈಡ್ನ ಟ್ರಾನ್ಸ್ಫರ್ ಮಾಡುವಂಥ ರಿಏಜೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 6 ಇಂಪಾರ್ಟೆಂಟ್ ರಿಏಜೆಂಟ್ ನೋಡ್ಬೋದು ನಾವು. ಯಾವುದೇದು ಅಂತಂದರೆ ಫಸ್ಟ್ ಒನ್ನು ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ, ಸೊ ಫಸ್ಟ್ ಯಾವುದು ಅಂತಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಮತ್ತು ಸೋಡಿಯಂ ಬೋರೋ ಹೈಡ್ರೈಡ್. ಇದು ಎರಡನ್ನೂ ನಾವೇನು ಮಾಡ್ತೀವಿ ಅಂತಂದರೆ ಒಟ್ಟಿಗೆ ಸ್ಟಡಿ ಮಾಡ್ತೀವಿ. ಯಾಕೆ ಒಟ್ಟಿಗೆ ಸ್ಟಡಿ ಮಾಡ್ತೀವಿ ಅಂತಂದರೆ ಇದನ್ನು ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡಿದ್ರೇ ನಮಗೆ ನೀಟಾಗಿ ಅರ್ಥ ಆಗೋದು ಅದು. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ರಿಡಕ್ಷನ್ಸ್ ವಿತ್ ಬೋರಾನ್ ಹೈಡ್ರೈಡ್ ಅಥವಾ ಡೈಬೋರೇನ್ ಅಂತ ಕರಿತೀವಿ, B2H6. ಓಕೆ, ಸೊ ಸೆಕೆಂಡ್ ರಿಯೇಜೆಂಟ್ ಏನು, ಬೋರಾನ್ ಹೈಡ್ರೈಡ್ ಅಥವಾ ಡೈಬೋರೇನ್. ಓಕೆ, ಸೊ ಥರ್ಡ್ ಒನ್ ಹೋದರೆ ರಿಡಕ್ಷನ್ಸ್ ವಿತ್ ಅಲ್ಯೂಮಿನಿಯಂ ಸೆಕೆಂಡರಿ ಆಲ್ಕಾಕ್ಸೈಡ್. ಅದರಲ್ಲಿ ಎಸ್ಪೆಷಲಿ ನಾವು ಯಾವುದು ಯೂಸ್ ಮಾಡ್ತೀವಿ ಅಂತಂದರೆ ಅಲ್ಯೂಮಿನಿಯಂ ಐಸೋಪ್ರೊಪಾಕ್ಸೈಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಅಲ್ಯೂಮಿನಿಯಂ ಐಸೋಪ್ರೊಪಾಕ್ಸೈಡ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್ನು ರಿಡಕ್ಷನ್ಸ್ ವಿತ್ ಸೋಡಿಯಂ ಸಯನೋಬೋರೋ ಹೈಡ್ರೈಡ್, NaBH3CN. ಓಕೆ, ಸೊ ದಿಸ್ ಇಸ್ ದ ಸೋಡಿಯಂ ಸಯನೋಬೋರೋ ಹೈಡ್ರೈಡ್. ಎಲ್ಲದರಲ್ಲೂ ಹೈಡ್ರೋಜನ್ ಇರಲೇಬೇಕು, ಯಾಕಂದರೆ ಹೈಡ್ರೋಜನ್ ಟ್ರಾನ್ಸ್ಫರ್ ಮಾಡಬೇಕಲ್ವಾ. ನೆಕ್ಸ್ಟ್ ರಿಡಕ್ಷನ್ಸ್ ವಿತ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್, ಇದನ್ನು DIBALH ಅಂತ ಕರಿತೀವಿ ನೋಡಿ ಶಾರ್ಟ್ ಫಾರ್ಮಲ್ಲಿ. ಓಕೆ, ನೆಕ್ಸ್ಟ್ ರಿಡಕ್ಷನ್ಸ್ ವಿತ್ ಟ್ರೈಮೀಥೈಲ್ ಸಿಲೇನ್, ಅದನ್ನು ಯಾವ ಥರ ಬರಿತೀವಿ, Me3SiH ಅಂತ ಬರಿತೀವಿ. ಓಕೆ, ಟ್ರೈಮೀಥೈಲ್, Me ಎಷ್ಟಿರುತ್ತೆ, 3 ಇರುತ್ತೆ. Me ಅಂತಂದರೆ ಏನು, ಮೀಥೈಲ್ ಅಂತ ಅರ್ಥ. ಓಕೆ, ಸೊ ಮೀಥೈಲ್ ಅಂತಂದರೆ ಯಾವ ಗ್ರೂಪು, CH3 ಗ್ರೂಪ್ ಅಂತ ಅರ್ಥ. ಸೊ ದಿಸ್ ಆರ್ ದ 6 ಇಂಪಾರ್ಟೆಂಟ್ ರಿಏಜೆಂಟ್ ವಿಚ್ ಟ್ರಾನ್ಸ್ಫರ್ ದ ಹೈಡ್ರೈಡ್. ಓಕೆ, ಸೊ ಇವೆಲ್ಲ ಏನು ಇಂಪಾರ್ಟೆಂಟ್ ರಿಏಜೆಂಟ್ ಹೈಡ್ರೈಡ್ನ ಟ್ರಾನ್ಸ್ಫರ್ ಮಾಡುತ್ತೆ ರಿಡಕ್ಷನ್ಸಲ್ಲಿ ನಮಗೆ. ಸೊ ಹಾಗಾದರೆ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಯಾವ್ಯಾವ ರಿಏಜೆಂಟು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಮತ್ತು ಸೋಡಿಯಂ ಬೋರೋ ಹೈಡ್ರೈಡ್. ಇದು ಫಸ್ಟ್ ಪಾರ್ಟ್. ಈ ಪಾರ್ಟಲ್ಲಿ ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಯಾವುದು, ರಿಡಕ್ಷನ್ಸ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ, LiAl ನೋಡಿ, ಲಿಥಿಯಂ Li, ಅಲ್ಯೂಮಿನಿಯಂ Al, ಹೈಡ್ರೈಡ್ ಎಷ್ಟಿರುತ್ತೆ ಇಲ್ಲಿ, 4 ಇರುತ್ತೆ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಹಾಗೆಯೇ ಸೋಡಿಯಂ Na ಸೋಡಿಯಂ, ಓಕೆ, ಬೋರೋ B, ಮತ್ತು ಹೈಡ್ರೈಡ್ ಅಂತಂದರೆ ಎಷ್ಟಿರೋ 4 ಹೈಡ್ರೈಡ್. ಓಕೆ, ದಿಸ್ ಆರ್ ದ 2 ರಿಯೇಜೆಂಟ್. ಸೊ ಫಸ್ಟ್ ನೋಡೋಣ ಅದನ್ನು ಯಾವ ಥರ ಡೆರಿವ್ ಮಾಡೋದು ಅಂತ. ಸೊ ಎರಡರಲ್ಲೂ ಸಹ ಫಸ್ಟು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ತೊಗೊಂಡ್ರೆ ಲಿಥಿಯಂ ಹೈಡ್ರೈಡ್, ಓಕೆ, ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಆಗಿ ಏನಾಗುತ್ತೆ ನಮಗೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಗುತ್ತೆ. ಓಕೆ, ಸೊ ಅದೇ ಥರ ಸೋಡಿಯಂ ಹೈಡ್ರೈಡ್, ಓಕೆ, ಬೋರಾನ್ ಹೈಡ್ರೈಡ್ ಅಥವಾ ಬೋರೇನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೋರೇನ್ ಅಂತ ಕರಿತೀವಿ. ಸೊ ಬೋರೇನ್ ಜೊತೆಗೆ ರಿಯಾಕ್ಟ್ ಆಗಿ ಏನು ಬರುತ್ತೆ ನಮಗೆ, ಸೋಡಿಯಂ ಬೋರೋ ಹೈಡ್ರೈಡ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಪ್ರಿಪ್ರೇಷನ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮತ್ತು ಸೋಡಿಯಂ ಬೋರೋ ಹೈಡ್ರೈಡ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನೋಡಬೇಕಾಗಿರೋದು ಏನು ಅಂತಂದರೆ ಲಿಥಿಯಮ್ ಪ್ಲಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗುತ್ತೆ, ನೆಗೆಟಿವ್ ಆಗಿ ಏನಾಗುತ್ತೆ, ಆ್ಯಕ್ಟ್ ಮಾಡುತ್ತೆ. ಸೊ Na ಪ್ಲಸ್ ಆಗುತ್ತೆ, BH4 ಏನಾಗುತ್ತೆ, ಮೈನಸ್ ಆಗುತ್ತೆ. ಬೋತ್ ದ ಹ್ಯಾನಿಯನ್ಸ್ ಆರ್ ನ್ಯೂಕ್ಲಿಯೋಫೈಲ್ ಆ್ಯಂಡ್ ದೇ ನಾರ್ಮಲಿ ಅಟ್ಯಾಕ್ ಪೊಲರೈಸ್ಡ್ ಮಲ್ಟಿಪಲ್ ಬಾಂಡ್ಸ್. ಇಲ್ಲಿ ಬೋತ್ ದ ಹ್ಯಾನಿಯನ್ಸ್ ಅಂತ ಕರೀತಾರೆ. ಯಾವುದು ಬೋತ್ ದ ಹ್ಯಾನಿಯನ್ಸ್ ಅಂತಂದರೆ ನೋಡಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಲ್ಲಿ
ಓಕೆ ಅಲ್ಯೂಮಿನಿಯಂ ಹೈಡ್ರೈಡ್ ಯಾವುದಿರುತ್ತೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಹಂಗೆ ಬೋರಾನ್ ಹೈಡ್ರೈಡ್ ಯಾವ ಚಾರ್ಜ್ ಇರುತ್ತೆ ಇದರಲ್ಲೂ ನೆಗೆಟಿವ್ ಚಾರ್ಜ್ ಇರುತ್ತೆ. ಇದೆರಡೂ ಸಹ ಏನಾಗುತ್ತೆ ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ನಾರ್ಮಲಿ ಅಟ್ಯಾಕ್ ಅವು ಎಲ್ಲಿಗೆ ಅಟ್ಯಾಕ್ ಮಾಡ್ತವೆ ಅಂತಂದರೆ ಪೊಲರೈಸ್ಡ್ ಮಲ್ಟಿಪಲ್ ಬಾಂಡ್ಸ್. ಓಕೆ ಪೊಲರೈಸ್ಡ್ ಅಂತಂದರೆ ಎರಡರ ಮಧ್ಯೆ ಮಲ್ಟಿಪಲ್ ಬಾಂಡ್, ಒಂದು ಡಬಲ್ ಬಾಂಡ್. ಫಾರ್ ಎಕ್ಸಾಂಪಲ್ ನಾನು ಡಬಲ್ ಬಾಂಡ್ ತೊಗೊಂಡ್ರೆ ಯಾವುದೋ ಒಂದು ಎರಡರ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತಂದರೆ ಇವಾಗ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ ಈ ಕಾರ್ಬನ್ ಫಸ್ಟ್ ಮತ್ತು ಸೆಕೆಂಡ್ ಕಾರ್ಬನ್ ಎರಡೂ ಕಾರ್ಬನ್ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಆಗುತ್ತೆ. ಸೊ ಪೊಲರೈಸ್ ಆಗೋದು ಕಷ್ಟ ಅಲ್ಲಿ. ಅದೇ ನೀವೇನಾದ್ರೂ ನಾನು ಓಕೆ ಒಂದು ಕಾರ್ಬನ್ ತೊಗೊಂಡು ಇನ್ನೊಂದು ಆಕ್ಸಿಜನ್ ತೊಗೊಂಡ್ರೆ ಏನಾಗುತ್ತೆ, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕಾರ್ಬನ್. ಸೊ ಈ ಥರದನ್ನೇ ನಾನು ಏನಂತ ಕರಿತೀವಿ, ನಾವು ಈ ಥರ ಡಬಲ್ ಬಾಂಡ್ ಏನಂತ ಕರಿತೀವಿ ಪೊಲರೈಸ್ಡ್ ಮಲ್ಟಿಪಲ್ ಬಾಂಡ್ಸ್ ಅಂತ ಕರಿತೀವಿ. ಮೇ ಬಿ ಡಬಲ್ ಇರ್ಬೋದು ಅಥವಾ ಟ್ರಿಬಲ್ ಬಾಂಡು ಇರ್ಬೋದು. ಓಕೆ ಸೊ ನೆಕ್ಸ್ಟು ಸೊ ಮಲ್ಟಿಪಲ್ ಬಾಂಡ್ಸ್ ಸಚ್ ಆ್ಯಸ್ ಇವಾಗ ತಾನೇ ಹೇಳಿದೆ ನಾನು. ಸೊ ಕಾರ್ಬನ್ ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಇರೋದು. ಓಕೆ ಅವಾಗ ಏನಾಗುತ್ತೆ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗುತ್ತೆ. ಸೊ ಕಾರ್ಬನ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ನೆಕ್ಸ್ಟ್ ಕಾರ್ಬನ್ ಮತ್ತು ನೈಟ್ರೋಜನ್ ಮಧ್ಯ ಓಕೆ ಸೊ ಟ್ರಿಬಲ್ ಬಾಂಡ್ ಇರೋದು. ಸೊ ಅವಾಗ ಏನಾಗುತ್ತೆ ನೋಡಿ, ಕಾರ್ಬನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಬಟ್ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡೋದಾದರೆ ಇಲ್ಲಿ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಥರ, ಓಕೆ ಆಕ್ಸಿಜನ್ ನೆಗೆಟಿವ್ ಆಗುತ್ತೆ. ಬಾಂಡ್ ಯಾವ ಕಡೆಗೆ ಹೋಗುತ್ತೆ ಅಂತಂದರೆ ಸೊ ಡಬಲ್ ಬಾಂಡು ಆಕ್ಸಿಜನ್ ಕಡೆಗೆ ಶಿಫ್ಟ್ ಆಗುತ್ತೆ. ಓಕೆ ಸೊ ಇಲ್ಲೂ ಸಹ ಏನಂತ ಹೇಳ್ಬೋದು ನಾವು, ಕಾರ್ಬನು ಪಾಸಿಟಿವ್ ಆದರೆ ಓಕೆ ನೈಟ್ರೋಜನ್ ನೆಗೆಟಿವ್. ಇಲ್ಲೂ ಸಹ ಕಾರ್ಬನ್ ನೈಟ್ರೋಜನ್ ತೊಗೊತಾ ಇದ್ದೀವಿ, ಕಾರ್ಬನ್ ಪಾಸಿಟಿವ್ ನೆಗೆಟಿವ್ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಒನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದ ಅನದರ್ ಒನ್. ಓಕೆ ಸೊ ಇಲ್ಲಿ ನೈಟ್ರೋಜನ್ ಆಕ್ಸಿಜನ್ ತೊಗೊಂಡ್ರೆ ಯಾವ್ದು ಮೋರ್ ಎಲೆಕ್ಟ್ರೋನೆಗೆಟಿವ್, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದ ನೈಟ್ರೋಜನ್. ಓಕೆ ಸೊ ನೆಕ್ಸ್ಟು ಮಲ್ಟಿಪಲ್ ಬಾಂಡ್ಸ್, ಇದು ಎಲ್ಲಿಗೆ ಅಟ್ಯಾಕ್ ಆಗುತ್ತೆ, ಪೊಲರೈಸ್ಡ್ ಮಲ್ಟಿಪಲ್ ಬಾಂಡ್ಸ್ ಸಚ್ ಆ್ಯಸ್ ಓಕೆ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್, ಕಾರ್ಬನ್ ನೈಟ್ರೋಜನ್ ಟ್ರಿಬಲ್ ಬಾಂಡ್, ಮತ್ತು ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್, ಮತ್ತು ನೈಟ್ರೋಜನ್ ಆಕ್ಸಿಜನ್ ಡಬಲ್ ಬಾಂಡ್ ಬೈ ಟ್ರಾನ್ಸ್ಫರ್ ಆಫ್ ಹೈಡ್ರೈಡ್ ಓಕೆ ಅಯಾನ್. ಓಕೆ ಟ್ರಾನ್ಸ್ಫರ್ ಆಫ್ ಹೈಡ್ರೈಡ್ ಅಯಾನ್. ಹೈಡ್ರೈಡ್ ಅಯಾನ್ ಅಂತಂದರೆ ಆಲ್ರೆಡಿ ಇದೆ H ಮೈನಸ್ ಅಯಾನ್ ಟು ದ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಆಟಮ್. ಸೊ ಯಾವುದು ಆಟಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಹೈಡ್ರೈಡ್ ಅಯಾನು, ಮೋರ್ ಎಲೆಕ್ಟ್ರೋ ಪಾಸಿಟಿವ್. ಇವಾಗ ಸಿ ಡಬಲ್ ಬಾಂಡ್ O ತೊಗೊಂಡ್ರೆ ಯಾವುದು ಮೋರ್ ಪಾಸಿಟಿವ್ ಅಂತ ಹೇಳಿದೆ ಕಾರ್ಬನ್. ಸಿ ಟ್ರಿಬಲ್ ಬಾಂಡ್ N ತೊಗೊಂಡ್ರೆ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಹಾಗೆ ಕಾರ್ಬನ್ ಡಬಲ್ ಬಾಂಡ್ N ತೊಗೊಂಡ್ರೆ ನೈಟ್ರೋಜನ್ ತೊಗೊಂಡ್ರೆ ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಕಾರ್ಬನ್ಗೆ. ಸೊ ನೈಟ್ರೋಜನ್ ಡಬಲ್ ಬಾಂಡ್ ಆಕ್ಸಿಜನ್ ತೊಗೊಂಡ್ರೆ ಎಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ನೈಟ್ರೋಜನ್ಗೆ. ಸೊ ಯಾವುದು ಪಾಸಿಟಿವ್ ಇರುತ್ತೆ ಆಟಮ್ ಇರುತ್ತೆ ಅದಕ್ಕೆ ಹೋಗಿ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ, ಯಾವುದು ಹೈಡ್ರೈಡ್ ಅಯಾನ್. ಓಕೆ ಆ್ಯಂಡ್ ದೇ ಡು ನಾಟ್ ಯೂಸ್ವಲಿ ರೆಡ್ಯೂಸ್ ಐಸೋಲೇಟೆಡ್ ಕಾರ್ಬನ್ ಡಬಲ್ ಆರ್ ಮಲ್ಟಿಪಲ್ ಬಾಂಡ್. ಆಗಲೇ ಹೇಳಿದೆ ನಾನು. ಓಕೆ ಐಸೋಲೇಟೆಡ್ ಅಂತಂದರೆ ಯಾವುದ್ರ ಜೊತೆಗೂ ಕಾಂಜುಗೇಟೆಡ್ ಇಲ್ಲದೆ ಇರೋದು, ಕಾರ್ಬೋನೇಟ್ ಜೊತೆಗೆ ಓಕೆ ಕಾಂಜುಗೇಟೆಡ್ ಇಲ್ಲದೆ ಇರೋಂಥ ಕಾರ್ಬನ್ನ ಡಬಲ್ ಬಾಂಡನ್ನ ಓಕೆ ಇದೇನು ಮಾಡುತ್ತೆ ಇದು ಸೊ ರೆಡ್ಯೂಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಏನಾಗುತ್ತೆ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರುತ್ತೆ. ಸೊ ಪೊಲರೈಸ್ಡ್ ಏನಾಗುತ್ತೆ ಇಲ್ಲಿ ಕಷ್ಟ ಆಗುತ್ತೆ. ಓಕೆ ಸೊ ದಿಸ್ ಈಸ್ ಅಬೌಟ್. ನೆಕ್ಸ್ಟ್ ಮೆಕಾನಿಸಮ್ ಡಿಸ್ಕಷನ್ ಮಾಡೋಣ. ಮೆಕಾನಿಸಮ್ ಆಫ್ ರಿಡಕ್ಷನ್ಸ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆ್ಯಂಡ್ ಸೋಡಿಯಂ ಬೋರೋ ಹೈಡ್ರೈಡ್. ಮೆಕಾನಿಸಮ್ ಎರಡೂ ಸಹ ಸೇಮ್ ಇರುತ್ತೆ. ಒಂದು ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಸೊ ಅಲ್ಯೂಮಿನಿಯಂ ಇರೋ ಜಾಗದಲ್ಲಿ ನಮ್ಗೆ ಏನು ಬರುತ್ತೆ, ಬೋರಾನ್ ಬರುತ್ತೆ. ಲಿಥಿಯಂ ಇರೋ ಜಾಗದಲ್ಲಿ ಏನಾಗುತ್ತೆ ನಮಗೆ ಸೋಡಿಯಂ ಬರುತ್ತೆ. ಇಷ್ಟೇ ವ್ಯತ್ಯಾಸ ಇರುತ್ತೆ ಇಲ್ಲಿ. ಓಕೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಒಂದು ಮೆಕಾನಿಸಮ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಯಾವುದು ಅಂತಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಬಗ್ಗೆ ತೊಗೊಂಡು ಡಿಸ್ಕಷನ್ ಮಾಡ್ತೀನಿ. ಸೊ ಸೋಡಿಯಂ ಬೋರೋ ಹೈಡ್ರೈಡ್ ಸೇಮ್ ಇರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಜನರಲ್ ಆಗಿ ಯಾವುದಾದ್ರೂ ಒಂದು ಕಾಂಪೌಂಡ್ ತೊಗೋಬೇಕು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ಸೊ ಒಂದು ಕಾರ್ಬೋನೇಟ್ ಕಾಂಪೌಂಡ್ ತೊಗೊತಾ ಇದ್ದೀನಿ. ಯಾವ್ದು ತೊಗೊತಾ ಇದ್ದೀನಿ ಅಂತಂದರೆ ಅಸಿಟೋನ್ ತೊಗೊತಾ ಇದ್ದೀನಿ. ಓಕೆ ಸೊ ಫಸ್ಟ್ ಏನು ಮಾಡೋಣ, ಒಂದು ಅಸಿಟೋನ್ ತೊಗೊಳ್ಳೋಣ. CH3 ಓಕೆ ಸೊ ಇಲ್ಲೇನಿದೆ ಕಾರ್ಬನ್ ಡಬಲ್ ಬಾಂಡ್ O. ಸೊ ಇದ್ರ ಜೊತೆಗೆ ಯಾವ್ದು ರಿಯಾಕ್ಟ್ ಆಗ್ತಾ ಇದೆ ಇವಾಗ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನ ಈ ಥರನೂ ಯಾವ ಥರ ಸ್ಟ್ರಕ್ಚರ್ ಇರುತ್ತೆ, ಸ್ಟ್ರಕ್ಚರ್ ಬರ್ಕೊಳ್ಳೋಣ ನಾವಿಲ್ಲಿ. ಅಲ್ಯೂಮಿನಿಯಂ ಸೆಂಟ್ರಲ್ ಇರುತ್ತೆ. ಓಕೆ ಸೊ 4 ಹೈಡ್ರೋಜನ್ ಏನಾಗಿರುತ್ತೆ ಅಲ್ಯೂಮಿನಿಯಮ್ಗೆ ಏನಾಗಿರುತ್ತೆ ಅಟ್ಯಾಚ್ ಆಗಿರುತ್ತೆ. ಓಕೆ ಲೈಕ್ ದಿಸ್. ಸೊ ಈ ಅಲ್ಯೂಮಿನಿಯಂ ಏನಾಗಿರುತ್ತೆ ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡಿರುತ್ತೆ, ಮತ್ತು ಇಲ್ಲಿ ಲಿಥಿಯಂ ಏನಾಗಿರುತ್ತೆ ಒಂದು ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡಿರುತ್ತೆ. ಕೌಂಟರ್ ಅಯಾನ್ ಥರ ಪ್ರೆಸೆಂಟ್ ಇರುತ್ತೆ. ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ ಹೆಂಗಾಗುತ್ತೆ ನಿಮ್ಗೆ ಗೊತ್ತಿದೆ, ಏನು ಟ್ರಾನ್ಸ್ಫರ್ ಮಾಡುತ್ತೆ ಇಲ್ಲಿ ಹೈಡ್ರೈಡ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಲ್ವಾ. ಸೊ ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ ಅಲ್ಲ ವಿತ್ ಓಕೆ ಬಾಂಡ್ ಪೇರ್ ಜೊತೆಗೆ ಏನಾಗುತ್ತೆ ಅಂತಂದರೆ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಅಟ್ಯಾಚ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಈ ಡಬಲ್ ಬಾಂಡ್ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಇರೋಂಥ ಡಬಲ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ನೋಡೋಣ ಇಲ್ಲಿ ಯಾವ ಥರ ಬರುತ್ತೆ ನಮಗೆ ಕಾಂಪೌಂಡ್ ಅಂತ. ಸೊ CH3 ಓಕೆ CH3 ಹಾಗೆ ಉಳ್ಕೊಳ್ಳುತ್ತೆ. ಓಕೆ ಇಲ್ಲೇನಾಗುತ್ತೆ ಅಂತಂದರೆ ಆಕ್ಸಿಜನ್ಗೆ ಏನು ಬಂತು ಇಲ್ಲಿ ಒಂದು
ಓಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಲಿಥಿಯಂ ಪ್ಲಸ್ ಪ್ರೆಸೆಂಟ್ ಆಗುತ್ತೆ. ಓಕೆ ಸೊ ಇದ್ರ ಜೊತೆಗೆ ಏನಾಗುತ್ತೆ ಹೈಡ್ರೋಜನ್ ಯಾವುದರಿಂದ ಅಲ್ಯೂಮಿನಿಯಂ ಹೈಡ್ರೈಡಿಂದ ಒಂದು ಹೈಡ್ರೋಜನ್ ಬಂದು ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಅಲ್ಯೂಮಿನಿಯಂ ಹೈಡ್ರೈಡ್. ಇದು ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಂತಂದರೆ ಇಲ್ಲಿ ಲೂಯಿಸ್ ಆಸಿಡ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಓಕೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ನೋಡಿ ಓಕೆ O- ಇದೆಯಾ ನೋಡಿ, ಇದು ಯಾವ್ಲಿಗೆ ಅಟ್ಯಾಚ್ ಆಗುತ್ತೆ ಅಂತಂದರೆ ಅಲ್ಯೂಮಿನಿಯಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಅಟ್ಯಾಚ್ ಆಗ್ತಾ ಇದ್ದಂಗೆ ನಮಗೆ ಯಾವ ಥರ ಪ್ರಾಡಕ್ಟ್ ಬರುತ್ತೆ, ಸೆಂಟ್ರಲ್ಲಿ ಅಲ್ಯೂಮಿನಿಯಂ. ಓಕೆ ಸೊ ಈ ಅಲ್ಯೂಮಿನಿಯಮ್ಗೆ 3 ಹೈಡ್ರೋಜನ್ ಆಗೇ ಅಟ್ಯಾಚ್ ಆಗಿರುತ್ತೆ. ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಆಕ್ಸಿಜನ್ ಥ್ರೂ ಏನಾಗ್ತಾ ಇದೆ ಇಲ್ಲಿ ನಾವೇನು ತೊಗೊಂಡಿದ್ದೋ ಇಲ್ಲಿ ಅಸಿಟೋನ್ ತೊಗೊಂಡಿದ್ದೋ ಅಲ್ವೋ ಅಸಿಟೋನ್ ಅಟ್ಯಾಚ್ ಆಗಿರುತ್ತೆ. ಓಕೆ ಲೈಕ್ ದಿಸ್. ಸೊ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಇನ್ನೂ ಒಂದು ಮಾಲಿಕ್ಯೂಲ್ಸ್. ಓಕೆ ಸೊ ಅಸಿಟೋನ್ ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ CH3. ಓಕೆ C∪O CH3 ಅಸಿಟೋನ್ ಏನು ಮಾಡುತ್ತೆ ರಿಯಾಕ್ಟ್ ಮಾಡುತ್ತೆ. ಸೊ ರಿಯಾಕ್ಟ್ ಮಾಡಿ ಏನಾಗುತ್ತೆ ಅಂತಂದರೆ ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೈಡ್ರೋಜನ್ನು ರೀಪ್ಲೇಸ್ ಆಗುತ್ತೆ. ಸೊ ರೀಪ್ಲೇಸ್ ಆಗಿ ಏನಾಗುತ್ತೆ ಅಂತಂದರೆ ಮತ್ತೆ ಸೊ ಇನ್ನೊಂದು ಕಾರ್ಬೋನೈಲ್ ಗ್ರೂಪ್ ಏನಾಗುತ್ತೆ ಇಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆ ಸೊ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತಾಯಿದ್ದೀವಿ. ರೀಪ್ಲೇಸ್ ಮಾಡಿ ಏನಾಗುತ್ತೆ ಅಂತಂದರೆ ನೋಡಿ CH3. ಸೊ ಇದೇ ಥರ ಏನಾಗುತ್ತೆ ಇನ್ನೂ 2 ಟೈಮ್ಸ್ ಏನಾಗುತ್ತೆ ರಿಪೀಟ್ ಆಗುತ್ತೆ. ಸೊ ರಿಪೀಟ್ ಆಗಿ ನಮಗೆ ಫೈನಲಾಗಿ ಏನು ಸಿಗುತ್ತೆ ಇಲ್ಲಿ ಅಲ್ಯೂಮಿನಿಯಂ. ಓಕೆ ಎಲ್ಲ ಹೈಡ್ರೋಜನ್ನು ರೀಪ್ಲೇಸ್ ಮಾಡಿ ನಾನು ಏನು ಬರಿಬೇಕು ಇಲ್ಲಿ ನೋಡಿ ಈ ಥರ ಬರ್ಕೋಬೋದು. ಓಕೆ ಇದು ಸೆಂಟ್ರಲ್ಲಿ C ಇಂಡಿಕೇಟ್ ಮಾಡುತ್ತೆ, ಲಾಸ್ಟ್ ಎಡ್ಜ್ ಏನು ಮಾಡುತ್ತೆ CH3ನ ಇಂಡಿಕೇಟ್ ಮಾಡುತ್ತೆ. ಓಕೆ ಸೊ ಸೊ ಈ ಥರ ಪ್ರಾಡಕ್ಟ್ ಬರುತ್ತೆ ನಮಗೆ. ಓಕೆ ಸೊ ಇದಾದಮೇಲೆ ಈ ಥರ ಇಂಟರ್ಮೀಡಿಯೇಟ್ ಬರುತ್ತೆ. ಇದಾದಮೇಲೆ ಏನಾಗುತ್ತೆ ಅಂತಂದರೆ ಒಂದು ಸೆಕೆಂಡು ಹೈಡ್ರೋಲಿಸಿಸ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು ಹೈಡ್ರೋಲಿಸಿಸ್ ಮಾಡ್ತಾ ಇದ್ದಂಗೆ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ. ಓಕೆ OH ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಪ್ಲಸ್ ಅದ್ರ ಜೊತೆಗೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ ಪ್ಲಸ್ ಅದ್ರ ಜೊತೆಗೆ ಲಿಥಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಓಕೆ ಸೊ ಲೈಕ್ ದಿಸ್. ಈ ಥರ ಏನಾಗುತ್ತೆ ಮೆಕ್ಯಾನಿಸಮ್, ಇದು ಜನರಲ್ ಮೆಕ್ಯಾನಿಸಮ್. ಸೊ ಇದ್ರ ಬದಲು ಅಸಿಟೋನ್ ಬದಲು ನೀವು ಯಾವುದಾದ್ರೂ ತೊಗೋಬೋದು. ಸೊ ಮತ್ತು ಸೋಡಿಯಂ ಬೋರೋ ಹೈಡ್ರೈಡಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತಂದರೆ ನಿಮಗೆ ಸೊ ಅಲ್ಯೂಮಿನಿಯಂ ಬದಲು ಏನು ತೊಗೊತೀವಿ ನಾವು ಬೋರಾನ್ ತೊಗೊತೀವಿ ಅಷ್ಟೇ. ಓಕೆ ಸೊ ಇದು ಮೆಕ್ಯಾನಿಸಮ್. ನೆಕ್ಸ್ಟು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಸ್ ಹೋಗೋದಾದರೆ ನೀವು ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡಿ, ಫಸ್ಟ್ ಲಿಥಿಯಂ ಅಲ್ಯೂಮಿನಿಯಂ ತೊಗೊತೀನಿ ನಾನು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಓಕೆ ಸೊ ಈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಲ್ಲಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವುದು ಅಂತಂದರೆ ಲಾಸ್ಟ್ ಸ್ಟೆಪ್. ಓಕೆ ಲಾಸ್ಟ್ ಸ್ಟೆಪ್ ಅಂತಂದರೆ ಫೋರ್ತ್ ಸ್ಟೆಪ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಓಕೆ ಸೊ ನೆಕ್ಸ್ಟ್ ಅದೇ ನೀವು ಸೋಡಿಯಂ ಬೋರೋ ಹೈಡ್ರೈಡ್ ತೊಗೊಂಡ್ರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವುದಾಗಿರುತ್ತೆ ಅಂತಂದರೆ ಫಸ್ಟ್ ಸ್ಟೆಪ್. ಓಕೆ ಫಸ್ಟ್ ಸ್ಟೆಪ್. ಸೊ ಯಾಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಲ್ಲಿ ಲಾಸ್ಟ್ ಸ್ಟೆಪ್ಪು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ, ಹಾಗೆ ಸೋಡಿಯಂ ಬೋರೋ ಹೈಡ್ರೈಡಲ್ಲಿ ಯಾಕೆ ಫಸ್ಟ್ ಸ್ಟೆಪ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ ಅನ್ನೋದಾದರೆ ನೋಡಿ ಇಲ್ಲಿ ಫಸ್ಟ್ ಏನಾಗುತ್ತೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನಿಮ್ಗೆ ಹೇಳಿದ್ದೆ ನಾನು. ಓಕೆ ಯಾವುದೋ ಒಂದು ಏನು ಮಾಡೋಣ ಕೀಟೋನ್ ತೊಗೊಳ್ಳೋಣ, ಕೀಟೋನೋ ಆಲ್ಡಿಹೈಡ್ ಏನಾದರೂ ಸರಿ, ಒಂದು ಜನರಲ್ ಗ್ರೂಪ್ ಕಾರ್ಬೋನೈಲ್ ಕಾಂಪೌಂಡ್ ತೊಗೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರಿಯಾಕ್ಟ್ ಆಗುತ್ತೆ. ಸೊ ರಿಯಾಕ್ಟ್ ಆಗಿ ನಮಗೆ ಏನು ಬರುತ್ತೆ ಇವಾಗ ಅಂತ ಹೇಳಿದ್ದೆ ನಾನು ಅಲ್ಯೂಮಿನಿಯಮು. ಓಕೆ ಫಸ್ಟ್ ಏನಾಗುತ್ತೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡುತ್ತೆ. ಸೊ ರೀಪ್ಲೇಸ್ ಮಾಡಿ ಏನಾಗುತ್ತೆ ನೋಡಿ ಓಕೆ ಈ ಥರ ಬರುತ್ತೆ ಅಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ ಇಲ್ಲಿ -I ಎಫೆಕ್ಟ್ ಏನಾಗಿರುತ್ತೆ ಅಂತಂದರೆ ಡಾಮಿನೆಂಟ್ ಆಗಿರುತ್ತೆ. -I ಎಫೆಕ್ಟು ಡಾಮಿನೆಂಟ್ ಆಗಿರುತ್ತೆ. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದು ಸ್ಲೋ ಸ್ಟೆಪ್ ಇರುತ್ತೆ ಅದನ್ನು ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ತೊಗೊತೀವಿ. ಸೊ -I ಎಫೆಕ್ಟ್ ಇಲ್ಲಿ ಡಾಮಿನೆಂಟ್ ಆಗೋದ್ರಿಂದ ನೋಡಿ ಎಲೆಕ್ಟ್ರಾನ್ ಏನಾಗ್ತಾ ಇದೆ ಅಂತಂದರೆ ಆಕ್ಸಿಜನ್ ಕಡೆಗೆ ಏನಾಗ್ತಾ ಇದೆ ಅಂತಂದರೆ ಪುಲ್ ಆಗ್ತಾ ಇದೆ. ಸೊ ಆಕ್ಸಿಜನ್ ಕಡೆಗೆ ಪುಲ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಹೈಡ್ರೈಡ್ ಆಗಿ ಏನಾಗಬೇಕಾಗಿತ್ತು, ಹೈಡ್ರೋಜನ್ ಹೊರಗಡೆ ಬರಬೇಕಾಗಿತ್ತು ಅಂದರೆ H- ಆಗಿ ಅಲ್ಯೂಮಿನಿಯಂ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡು ನಮಗೆ ಹೈಡ್ರೋಜನ್ಗೆ ಶಿಫ್ಟ್ ಆಗಬೇಕಾಗಿತ್ತು. ಬಟ್ ಇಲ್ಲೇನಾಗ್ತಾ ಇದೆ
ಅಂತಂದರೆ ಆಕ್ಸಿಜನ್ ಕಡೆಗೆ ಓಕೆ ಎಲೆಕ್ಟ್ರಾನ್ನ ಪುಲ್ ಮಾಡ್ಕೊಳ್ಳೋದ್ರಿಂದ ಈ ಡಬಲ್ ಬಾಂಡ್ ಇರುತ್ತಲ್ಲ ನೋಡಿ, ಅಲ್ಯೂಮಿನಿಯಂ ಮತ್ತು ಹೈಡ್ರೋಜನ್ ಬಾಂಡು, ಅದು ಸಹ ಏನಾಗ್ತಾ ಇರುತ್ತೆ ಅಲ್ಯೂಮಿನಿಯಂ ಕಡೆಗೆ ಒಂದು ಸ್ವಲ್ಪ ಪುಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ತುಂಬ ಈಸಿಯಾಗಿ H- ಹೊರಗಡೆ ಬರೋಕ್ಕಾಗ್ತಾಳೆ, ಫೈಟ್ ಮಾಡಿ ಹೊರಗಡೆ ಬರಬೇಕಾಗಿರುತ್ತೆ. ಯಾವುದ್ರ ಜೊತೆ ಫೈಟ್ ಮಾಡಬೇಕಿಲ್ಲಿ, ಈ ಆಲ್ಕಾಕ್ಸೈಡ್ ಗ್ರೂಪ್ ಯಾವುದೋ ಒಂದು ಅಟ್ಯಾಚ್ ಆಗಿರುತ್ತಲ್ಲ ಅದ್ರ ಜೊತೆಗೆ ಫೈಟ್ ಮಾಡಬೇಕಾಗಿರುತ್ತೆ. ಸೊ ಹಿಂಗೆ ಆಲ್ಕಾಕ್ಸೈಡ್ ಗ್ರೂಪ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ ಸ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇರೋದು ಏನಾಗುತ್ತೆ ಒಂದು ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದಂಗೆ ಎರಡು ಒಂದು ಆಲ್ಕಾಕ್ಸೈಡ್ ಗ್ರೂಪ್ ಏನಾಗಿರುತ್ತೆ ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಸೊ ಅದೊಂದು ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನು ಥರ್ಡ್ ಸ್ಟೆಪ್ಪಿಗೆ ಹೋದಾಗ ಏನಾಗುತ್ತೆ 2 ಏನಾಗಿರುತ್ತೆ ಅಲ್ಲಿ ರೀಪ್ಲೇಸ್ ಆಗಿರುತ್ತೆ. ಆ ಥರ ಆಗೋದ್ರಿಂದ ಏನಾಗುತ್ತೆ ನಮಗೆ ಲಾಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ ಸೊ ತುಂಬ ಸ್ಲೋ ಆಗುತ್ತೆ. ಸ್ಲೋ ಆಗೋದ್ರಿಂದ ಅದನ್ನು ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು ಸೋಡಿಯಂ ಬೋರೋಹೈಡ್ರೈಡ್. ಸೊ ಸೋಡಿಯಂ ಬೋರೋಹೈಡ್ರೈಡ್ಗೂ ಸಹ ಸೇಮ್ ಇದೇ ಥರ ರಿಯಾಕ್ಟ್ ಮಾಡುತ್ತೆ. ಓಕೆ, ರಿಯಾಕ್ಟ್ ಮಾಡಿ ಸೋಡಿಯಂ ಬೋರೋಹೈಡ್ರೈಡ್. ಸೊ ಏನು ಬರುತ್ತೆ ಅಂತ ಹೇಳಿದ್ದೆ ನಾನು, ಸೇಮ್ ಪ್ರಾಡಕ್ಟು, ಅಲ್ಯೂಮಿನಿಯಂ ಬದಲು ಏನು ಬರೀಬೇಕು ಅಂತಂದರೆ ಬೋರಾನ್ ಬರೀಬೇಕು. ಓಕೆ, 3 ಹೈಡ್ರೋಜನ್ ಆಗೇ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಆಕ್ಸಿಜನ್ ಥ್ರೂ ಏನಾಗ್ತಾ ಇದೆ ಕಾರ್ಬೋನೈಲ್ ಅಟ್ಯಾಚ್ ಆಗಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೀಸೋಮೆರಿಕ್ ಎಫೆಕ್ಟ್ ಏನಾಗುತ್ತೆ ಡಾಮಿನೆಂಟ್ ಆಗುತ್ತೆ. ಓಕೆ, ಮೀಸೋಮೆರಿಕ್ ಎಫೆಕ್ಟ್ ಏನಾಗುತ್ತೆ ಇಲ್ಲಿ ಡಾಮಿನೆಂಟ್ ಆಗುತ್ತೆ. ಸೊ ಮೀಸೋಮೆರಿಕ್ ಎಫೆಕ್ಟ್ ಡಾಮಿನೆಂಟ್ ಆಗುತ್ತೆ ಅಂತಂದರೆ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಲ್ವಾ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನಾಗುತ್ತೆ ಶಿಫ್ಟ್ ಆಗುತ್ತೆ, ಆಕ್ಸಿಜನ್ ಮತ್ತು ಬೋರಾನ್ ಮಧ್ಯೆ ಶಿಫ್ಟ್ ಆಗ್ತಾ ಇದ್ದಂಗೆ ಹೈಡ್ರೋಜನ್ ತುಂಬ ಈಸಿಯಾಗಿ ಏನಾಗುತ್ತೆ H- ಆಗಿ ಕೊಟ್ಬಿಡುತ್ತೆ. ಯಾಕೆಂದರೆ ಬೋರಾನ್ಗೆ ಆಲ್ರೆಡಿ ಏನಿದೆ ಎಲೆಕ್ಟ್ರಾನ್ ಸಿಕ್ಬಿಡುತ್ತೆ ಅಲ್ವಾ. ಸೊ ಅದು ಹೈಡ್ರೋಜನ್ ಏನು ಮಾಡುತ್ತೆ H- ಆಗಿ ರಿಲೀಸ್ ಮಾಡಿಬಿಡುತ್ತೆ. ಸೊ ಒಂದೊಂದು ಆಲ್ಕಾಕ್ಸೈಡ್ ಗ್ರೂಪ್ ಅಂದರೆ ಒಂದು ಕಾರ್ಬೋನಿಲ್ ಗ್ರೂಪು ಅಟ್ಯಾಚ್ ಆಗೋದು ಜಾಸ್ತಿ ಆಗ್ತಾ ಏನಾಗುತ್ತೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ನಮಗೆ ಸ್ಲೋ ಇರಬೇಕು ಅಲ್ವಾ, ಅಲ್ಲಿಗೆ ಯಾವುದು ಫಸ್ಟ್ ಸ್ಟೆಪ್ ಏನಾಯಿತು ಇಲ್ಲಿ ಸ್ಲೋ ಸ್ಟೆಪ್ ಆಯಿತು. ಅದಕ್ಕೆ ಫಸ್ಟ್ ಸ್ಟೆಪ್ಪನ್ನು ನಾವೇನಂತ ಕರಿತೀವಿ ಇಲ್ಲಿ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ತೊಗೊತೀವಿ ಇಲ್ಲಿ. ಓಕೆ, ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಲ್ಲಿ ಲಾಸ್ಟ್ ಸ್ಟೆಪ್ಪು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪು, ಸೋಡಿಯಂ ಬೋರೋಹೈಡ್ರೈಡಲ್ಲಿ ಫಸ್ಟ್ ಸ್ಟೆಪ್ಪು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ನೆಕ್ಸ್ಟ್ ಹೋಗೋಣ ಸಾಲ್ವೆಂಟ್. ಸೊ ಯಾವ ಸಾಲ್ವೆಂಟ್ ತೊಗೊತೀವಿ ನಾವು ಅಂತ ಇಲ್ಲಿ ನೋಡಿ. ಫಸ್ಟ್ ತೊಗೊಳ್ಳೋಣ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಇದಕ್ಕೆ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಈಥರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈಥರ್ ಅಥವಾ ಟೆಟ್ರಾ ಹೈಡ್ರೋಫ್ಯೂರನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ವಾಟರ್ ಯೂಸ್ ಮಾಡಲ್ಲ ಅಥವಾ ಆಲ್ಕೋಹಾಲ್ ಇಲ್ಲಿ ಹೇಳಬೇಕು ಅಂತಂದರೆ ಪ್ರೋಟಿಕ್ ಸಾಲ್ವೆಂಟ್ ಯೂಸ್ ಮಾಡ್ತೀವಿ. ಪ್ರೋಟಿಕ್ ಸಾಲ್ವೆಂಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಏನಾದರೂ ನೀವು ವಾಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಡಿಕಂಪೋಸಿಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನಾನು ಸೋಡಿಯಂ ಬೋರೋಹೈಡ್ರೈಡ್ ತೊಗೊಂಡ್ರೆ ಸೋಡಿಯಂ ಬೋರೋಹೈಡ್ರೈಡ್ಗೆ ಸಾಲ್ವೆಂಟ್ ಯಾವುದೇದಿರುತ್ತೆ ಅಂತಂದರೆ ವಾಟರ್ ಅಥವಾ ಆಲ್ಕೋಹಾಲ್. ಓಕೆ, ಯಾವುದಾದ್ರೂ ಆಲ್ಕೋಹಾಲ್ ತೊಗೋಬೋದು, ಅಂದರೆ ಪ್ರೋಟಿಕ್ ಸಾಲ್ವೆಂಟ್ ತೊಗೊತೀವಿ. ಓಕೆ, ದಿಸ್ ಆರ್ ದ ಡಿಫ್ರೆನ್ಸ್. ಇದೇ ಡಿಫ್ರೆನ್ಸ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ಗೆ ಯಾವ ತೊಗೊತಾ ಇದ್ದೀವಿ ಈಥರ್ ಅಥವಾ ಟೆಟ್ರಾಹೈಡ್ರೋಫ್ಯೂರನ್ನ ಸಾಲ್ವೆಂಟಾಗಿ ತೊಗೊತಾ ಇದ್ವಿ. ಸೋಡಿಯಂ ಬೋರೋಹೈಡ್ರೈಡ್ಗೆ ವಾಟರ್ ಅಥವಾ ಆಲ್ಕೋಹಾಲ್ನ ನಾವೇನು ಮಾಡ್ತೀವಿ ಇಲ್ಲಿ ಸಾಲ್ವೆಂಟಾಗಿ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಪ್ರೋಟಿಕ್ ಸಾಲ್ವೆಂಟ್. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಇಂಟ್ರಡಕ್ಷನ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು ಮತ್ತು ಸೋಡಿಯಂ ಬೋರೋಹೈಡ್ರೈಡ್ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ದು ಡೀಟೇಲ್ ಆಗಿ ಸೊ ಕನ್ವರ್ಷನ್ ಯಾವ ಫಂಕ್ಷನ್ ಗ್ರೂಪನ್ನು ಏನಾಗಿ ಕನ್ವರ್ಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ, ಅಂದರೆ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.